ಬಾನಲ್ಲೇ ಮಧುಚಂದ್ರಕ್ಕೆ ಮೂವಿ ನೋಡಿದ್ದೀರಾ? ನೋಡಿಲ್ಲ ಅಂದರೆ ಸಣ್ಣದಾಗಿ ಅದ್ರ ಕತೆ ಹೇಳ್ತೀನಿ ಕೇಳಿ. ಗಂಡ ಹೆಂಡತಿ ಇರ್ತಾರೆ. ಹೆಂಡತಿ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿರ್ತಾಳೆ. ಈ ವಿಷಯ ಗಂಡಂಗೆ ಗೊತ್ತಾಗುತ್ತೆ. ಗಂಡ ಏನು ಮಾಡ್ತಾನೆ ಗೊತ್ತಾ? ಅವಳನ್ನು ಹನಿಮೂನ್ಗೆ ಅಂತ ಬೇರೆ ರಾಜ್ಯಕ್ಕೆ ಕರ್ಕೊಂಡೋಗಿ ಅಲ್ಲೇ ಅವಳನ್ನು ಪ್ರಪಾತಕ್ಕೆ ತಳ್ಳಿ ಕೊಲೆ ಮಾಡಿ ಒಬ್ಬನೇ ವಾಪಸ್ ಬರ್ತಾನೆ. ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಹನಿಮೂನ್ಗೆ ಹೋದವನು ವಾಪಸ್ ಬರುವಾಗ ಬರೀ ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದನ್ನು ನೋಡಿ ಪೊಲೀಸರಿಗೆ ಅನುಮಾನ ಬರುತ್ತೆ. ಕೊನೆಗೆ ಗಂಡನನ್ನು ಅರೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಆತನೇ ಅವಳ ಕೊಲೆ ಮಾಡಿ ಹೋಗಿದ್ದಾನೆ ಅಂತ. ನಾನು ಯಾಕೆ ಈ ಕತೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ಅಂಥದ್ದೇ ಒಂದು ಘಟನೆ ನಿಜವಾಗ್ಲೂ ಮಣಿಪುರದಲ್ಲಿ ಆಗಿದೆ. ಸ್ಟೋರಿಲಿ ಟ್ವಿಸ್ಟ್ ಏನಪ್ಪ ಅಂದರೆ, ಇಲ್ಲಿ ಸಾಯೋದು ಹೆಂಡತಿ ಅಲ್ಲ, ಗಂಡ. ಹೌದು, ಇತ್ತೀಚೆಗಷ್ಟೇ ಮದುವೆಯಾಗಿದ್ದ ಇಂದೋರ್ನ ರಾಜಾ ರಘುವಂಶಿ ಹಾಗೆ ಸೋನಂ ಜೋಡಿ ಮೇಘಾಲಯಕ್ಕೆ ಹನಿಮೂನ್ಗೆ ಅಂತ ಹೋಗ್ತಾರೆ. ಗಂಡನ ಉದ್ದೇಶ ಹನಿಮೂನ್ ಆದರೂ ಕೂಡ ಹೆಂಡತಿ ಉದ್ದೇಶ ಬೇರೆನೇ ಇತ್ತು. ಸೋನಂಗೆ ಮದುವೆಗೆ ಮೊದಲೇ ರಾಜ್ ಕುಶ್ವಾಹ ಅನ್ನೋನ್ ಜೊತೆ ಸಂಬಂಧ ಇತ್ತು ಅಂತ ಹೇಳಲಾಗ್ತಾ ಇದೆ. ಯಾವುದೋ ಕಾರಣಕ್ಕೆ ಸೋನಂ ರಾಜ್ ಕುಶ್ವಾಹನ ಬಿಟ್ಟು ರಾಜಾ ರಘುವಂಶಿನ ಮದುವೆ ಆಗ್ತಾಳೆ. ಮದುವೆಯಾಗಿ 10 ದಿನದಲ್ಲಿ ಗಂಡ ಹೆಂಡತಿ ಹನಿಮೂನ್ಗೆ ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ ಸೋನಂನ ಪ್ಲ್ಯಾನ್ ಬೇರೆನೇ ಇತ್ತು. ತನ್ನ ಆ ಜರ್ನಿಯನ್ನೇ ಒಳ್ಳೆಯ ಅವಕಾಶ ಅಂತ ಅಂದ್ಕೊಂಡು ಸೋನಂ ತನ್ನ ಪ್ರಿಯಕರನ ಜೊತೆ ಸೇರಿ ಗಂಡನನ್ನು ಕೊಲೆ ಮಾಡೋಕ್ಕೆ ಸ್ಕೆಚ್ ಆಗ್ತಾಳೆ. ಆ ಪ್ರಯಾಣ ತನ್ನ ಕೊನೆ ಪ್ರಯಾಣ ಅಂತ ಗೊತ್ತಿಲ್ಲದೆ ರಾಜಾ ರಘುವಂಶಿ ಸೋನಂನ ಕರ್ಕೊಂಡು ಮೇಘಾಲಯಕ್ಕೆ ಹೋಗ್ತಾನೆ. ಈಚೆಯಿಂದ ಸೋನಂ ತನ್ನ ಗಂಡನ ಕೊಲೆ ಮಾಡೋಕೆ ಅಂತ ಇಂದೋರ್ನಿಂದ 4 ಕೊಲೆಗಡುಕರಿಗೆ ಸುಪಾರಿ ಕೊಡ್ತಾಳೆ. ಗಂಡ ಹೆಂಡತಿ ಮೇಘಾಲಯದ ಹೋಮ್ ಸ್ಟೇನಲ್ಲಿ ತಮ್ಮ ಲಗೇಜನ್ನು ಇಟ್ಟು ಸ್ಕೂಟರ್ ಹತ್ತಿ ಎಲ್ಲಿಗೂ ಹೋಗ್ತಾರೆ. ಅಷ್ಟೇ, ಜೂನ್ 2ನೇ ತಾರೀಕು ಚಿರಾಪುಂಜಿ ಕಣಿವೆಯಲ್ಲಿ ರಾಜಾ ರಘುವಂಶಿ ಶವ ಪತ್ತೆಯಾಗುತ್ತೆ. ಶವದ ಪಕ್ಕದಲ್ಲಿ ಸೋನಂನ ಶರ್ಟ್ ಕೂಡ ಸಿಗುತ್ತೆ. ಇನ್ನು ಮೇ 29ರಿಂದ ಸೋನಂ ಕೂಡ ನಾಪತ್ತೆ ಆಗಿರ್ತಾಳೆ. ಜೂನ್ 9ರ ಬೆಳಿಗ್ಗೆ ಪೊಲೀಸರು ಅವಳನ್ನು ಅರೆಸ್ಟ್ ಮಾಡ್ತಾರೆ. ಸೋನಂನ ತಂದೆಯ ಪ್ಲೈವುಡ್ ಫ್ಯಾಕ್ಟ್ರಿಯಲ್ಲಿ ರಾಜ್ ಕುಶ್ವಾಹ್ ಕೆಲಸ ಮಾಡ್ತಿದ್ದ. ಅವಳಿಗಿಂತ 5 ವರ್ಷ ಚಿಕ್ಕವನಾಗಿದ್ರೂ ಕೂಡ ಇವರಿಬ್ಬರ ನಡುವೆ ಸಂಬಂಧ ಇತ್ತು. ಹಾಗಾಗಿ ಈ ಇಬ್ಬರು ಸೇರಿ ಹಂತಕರಿಗೆ ಸುಪಾರಿ ಕೊಟ್ಟು ಗಂಡನ್ನ ಕೊಲ್ಲಿಸಿದ್ದಾರೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಆದರೆ ಮೃತ ರಾಜಾ ರಘುವಂಶಿ ಸಹೋದರ ಹೇಳ್ತಾರೆ, ಸೋನಂ ಶರಣಾಗಿಲ್ಲ. ಬೆಳಿಗ್ಗೆ 3ರಿಂದ 4 ಗಂಟೆ ಹೊತ್ತಲ್ಲಿ ಆಕೆ ಗಾಜಿಪುರದ ನಂದ್ಗಂಜಲ್ಲಿ ರಸ್ತೆ ಬದಿ ಇರೋ ಒಂದು ಅಂಗಡಿಗೆ ಬಂದು ಅವರ ಮೊಬೈಲಲ್ಲಿ ತನ್ನ ತಮ್ಮನಿಗೆ ವಿಡಿಯೋ ಕಾಲ್ ಮಾಡಿದ್ದಾಳೆ. ಅವಳು ಎಲ್ಲಿದ್ದಾಳೆ ಅಂತ ತಿಳ್ಕೊಂಡ ತಮ್ಮ ತಕ್ಷಣ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾನೆ. ಜೊತೆಗೆ ಆ ಅಂಗಡಿ ಮಾಲೀಕ ಕೂಡ 112ಗೆ ಕಾಲ್ ಮಾಡಿ ಪೊಲೀಸರನ್ನ ಆ ಸ್ಥಳಕ್ಕೆ ಕರೆಸಿದ್ದಾರೆ. ಹಾಗಾಗಿ ಇವರಿಬ್ರು ಯಾವುದೇ ಮನಸ್ತಾಪ ಅಥವಾ ಜಗಳ ಆಡಿದ್ದನ್ನ ನಾನು ನೋಡಿಲ್ಲ. ಅವಳು ತಪ್ಪಿತಸ್ಥಳು ಅಂತ ಪ್ರೂವ್ ಆಗುವವರೆಗೂ ನಾನು ಅದನ್ನು ಒಪ್ಕೊಳ್ಳಲ್ಲ. ಅವರಿಬ್ರು ಸಂತೋಷವಾಗೇ ಇದ್ರು ಅಂತ ರಾಜಾನ ಸಹೋದರ ವಿಫುಲ್ ಹೇಳ್ತಾ ಇದ್ದಾರೆ. ಹಾಗಾದರೆ ಸತ್ಯ ಏನು? ನಿಜವಾಗ್ಲೂ ಸೋನಂ ಗಂಡನ್ನ ಕೊಲೆ ಮಾಡಿದ್ಲ? ಇಲ್ಲ ಕತೆ ಬೇರೆನೇ ಇದೆಯಾ? ಮುಂದಿನ ದಿನಗಳಲ್ಲಿ ಸತ್ಯ ಹೊರಗೆ ಬರುತ್ತೆ. ಮುಂದಿನ ಅಪ್ಡೇಟ್ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್.